ಕೆಂಪೇಗೌಡ ಆಸ್ಪತ್ರೆಗೆ ಬರುವಂಥ ರೋಗಿಗಳಿಗೆ ಅದರಲ್ಲೂ ಕೂಡ ಮೆಂಬರ್ಶಿಪ್ ಆದಂಥ ಒಂದು ಕಾರ್ಡ್ಗೆ ಆಧಾರವಾಗಿ 25% ರಿಯಾಯಿತಿ ಕೊಡುವಂಥ ಒಂದು ಅವಕಾಶವನ್ನು ಕೂಡ ಕಲ್ಪಿಸ್ಕೊಟ್ಟಿದ್ದೇವೆ. ಇಲ್ಲಿ ಬಡ ಮತ್ತು ಮಧ್ಯಮ ವರ್ಗಕ್ಕೆ ಸಂಬಂಧಿಸಿದ ಜನರೇ ರೋಗಿಗಳೇ ಬರ್ತಕ್ಕಂಥ ಒಂದು ಹೆಚ್ಚು. ಜೊತೆಗೆ ಏನು ಜನರಲ್ ವಾರ್ಡಲ್ಲಿ ಒಂದು ಸೇವೆಯನ್ನು ಪಡಿತಕ್ಕಂಥವ್ರಿಗೆ ಉಚಿತವಾದ ಆಹಾರ ನೀಡುವಂಥ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಹೆರಿಗೆ ಸೌಲಭ್ಯವನ್ನು ಉಚಿತವಾಗಿ ನಾವು ಈಗ 2ನೇ ಬಾರಿ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ. ಅದರಲ್ಲಿ ಹಲವಾರು ವಾರ್ಡ್ಗಳನ್ನು ಇವತ್ತು ಸುಸಜ್ಜಿತವಾದಂಥ ವ್ಯವಸ್ಥೆಗೆ ಕಾಯಕಲ್ಪವನ್ನು ಮಾಡಿದ್ದೇವೆ. ಕಾರ್ಡ್ಸ್ಗಳಿಂದ ಹಿಡಿದು ಒಂದು ವ್ಯವಸ್ಥೆಯ ಒಂದು ಬದಲಾವಣೆಗೆ ಪೂರ್ಣ ಆದ್ಯತೆಯನ್ನು ನೀಡಿದ್ದೇವೆ. ಶುಚಿತ್ವಕ್ಕೆ ಆದ್ಯತೆಯನ್ನು ನೀಡಿದ್ದೇವೆ, ಗುಣಾತ್ಮಕ ಒಂದು ಸೇವೆಗೆ ಆದ್ಯತೆಯನ್ನು ನೀಡಿದ್ದೇವೆ. ಅದು ಇವತ್ತು ಆಸ್ಪತ್ರೆಯಲ್ಲಿ ಸಾಕ್ಷಿಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಹಾಸ್ಪಿಟಲ್ಲು ಇವತ್ತು ಉನ್ನತೀಕರಣಕ್ಕೆ ನಮ್ಮ ರಘುಗೌಡ ಅಧ್ಯಕ್ಷರಾಗಿ ಎಲ್ಲ ಅವಕಾಶ ಆಗಿದೆ. ಅದ್ರ ಜೊತೆಗೆ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡೋದ್ರ ಮೂಲಕ ವಿಶೇಷವಾಗಿ ಆದ್ಯತೆಯನ್ನು ಕೂಡ ನೀಡ್ತಾ ಇದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಏಕೆಂದರೆ ಈ ಸಂದರ್ಭದಲ್ಲಿ ಪ್ರಥಮವಾಗಿ ಮಾನ್ಯ ಗುಂಡೂರಾವ್ರವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಪೂಜ್ಯ ಎಚ್ ಡಿ ದೇವೇಗೌಡರು ಈ ಒಂದು ಸಂಸ್ಥೆಗೆ ಮೆಡಿಕಲ್ ಕಾಲೇಜನ್ನು ಮಂಜೂರಾತಿ ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅವ್ರನ್ನೂ ಕೂಡ ನಾವು ವಿಶೇಷವಾಗಿ ಸ್ಮರಿಸ್ತೇವೆ. ಅದ್ರ ಜೊತೆಯಲ್ಲಿ ಇವತ್ತು ಗುಣಮಟ್ಟದ ಒಂದು ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ವಿಶೇಷವಾದಂಥ ಕ್ರಮವನ್ನು ವಹಿಸ್ತಾ ಇದ್ದೇವೆ. ಇವತ್ತು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಇವತ್ತು ರಾಜ್ಯದಲ್ಲೇ ಒಂದು ಪ್ರತಿಷ್ಠಿತವಾದಂಥ ಒಂದು ಕಾಲೇಜು ಮತ್ತು ಆಸ್ಪತ್ರೆಯಾಗಿದೆ. ಹಿಂದೆ 150 ಸೀಟುಗಳು ಇತ್ತು. ಅದಕ್ಕೆ ಇವತ್ತು ಹೆಚ್ಚುವರಿಯಾಗಿ ಇವತ್ತು 100 UG ಸೀಟುಗಳು, 68 PG ಸೀಟುಗಳು ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಒಂದು ಸಹಯೋಗದೊಂದಿಗೆ ಇವತ್ತು ವಿಶೇಷವಾಗಿ ಇವತ್ತು NMCA ಮೂಲಕ ಇವತ್ತು ಅನುಮೋದನೆಯನ್ನು ಪಡೆಯಲಾಗಿದೆ. ಇದಕ್ಕೆ ನಮಗೆ ಈ ಒಂದು ಸೀಟುಗಳನ್ನು ಹೆಚ್ಚುವರಿ ಮಾಡ್ತಕ್ಕಂಥದ್ದಕ್ಕೆ ಈಗ ಈ ಸಂದರ್ಭದಲ್ಲಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಹೀಗೆ ಈ ರಾಷ್ಟ್ರದಲ್ಲಿ 75,000 ಸೀಟುಗಳನ್ನು ಹೆಚ್ಚು ಮಾಡಿ ಗ್ರಾಮೀಣ ಬದುಕಿನ ಜನರಿಗೆ ಒಂದು ಉತ್ತಮ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಪೂಜ್ಯ ದೇವೇಗೌಡರ ಮೂಲಕ ಅವರ ಪೂರ್ಣ ಸಹಕಾರ ಆಶೀರ್ವಾದದೊಂದಿಗೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರ ಪೂರ್ಣ ಸಹಕಾರ ಒಂದು ಆಶೀರ್ವಾದದೊಂದಿಗೆ ಈ ದೇಶದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾನ್ಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ನಡ್ಡಾಜಿಯವರವರ ಒಂದು ಪೂರ್ಣ ಸಹಕಾರ ಆಶೀರ್ವಾದದೊಂದಿಗೆ ಇವತ್ತು ನಮಗೆ 100 UG ಸೀಟ್ಗಳು ಮತ್ತು 68 PG ಸೀಟ್ಗಳು ಅನುಮೋದನೆಯಾಗಿ ನಮ್ಮ ಒಂದು ವ್ಯವಸ್ಥೆಗೆ ಒಂದು ಗಟ್ಟಿತನಕ್ಕೆ ಇವತ್ತು ವಿಶೇಷವಾಗಿ ಅವಕಾಶ ಆಗಿದೆ. ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇವೆ. ಈಗ 4 ತಿಂಗಳ ಅವಧಿನಲ್ಲಿ ಮಾನ್ಯ ನಮ್ಮ ರಘುಗೌಡ ಅವರವರು ಆಸ್ಪತ್ರೆಯ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರು ಲೋಕೇಶ್ವರಾಗಿ ಎಲ್ಲ ನಮ್ಮ ಅಲ್ಲಿಯ AM, ನಮ್ಮ ಡೈರೆಕ್ಟ್ರು ರಾಮಚಂದ್ರ ಇರ್ಬೋದು, ಪ್ರಿನ್ಸಿಪಾಲ್ ಭಗವಾನ್ ಅವರು ಇರ್ಬೋದು, ಇವರ ಎಲ್ಲ HODಗಳ ಒಂದು ಸಹಕಾರದೊಂದಿಗೆ, ಸೂಪರ್ಡೆಂಟ್ ಅವರ ಸಹಕಾರದೊಂದಿಗೆ, AM ಅವರ ಸಹಕಾರದೊಂದಿಗೆ ಉತ್ತಮವಾದಂಥ ಒಂದು ಸೇವೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ವಿಶೇಷವಾಗಿ ಕಲ್ಪಿಸಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಏಕೆಂದರೆ ಈ ಸಂದರ್ಭದಲ್ಲಿ ಪ್ರಥಮವಾಗಿ ಮಾನ್ಯ ಗುಂಡೂರಾವ್ರವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಪೂಜ್ಯ ಎಚ್ ಡಿ ದೇವೇಗೌಡರು ಈ ಒಂದು ಸಂಸ್ಥೆಗೆ ಮೆಡಿಕಲ್ ಕಾಲೇಜನ್ನು ಮಂಜೂರಾತಿ ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅವ್ರನ್ನೂ ಕೂಡ ನಾವು ವಿಶೇಷವಾಗಿ ಸ್ಮರಿಸ್ತೇವೆ. ಅದೇ ರೀತಿ KH ರಾಮಯ್ಯನವರು ಮರಿಗೌಡರ ಒಂದು ಸಾಧನೆಗೆ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕಾದ್ರೆ ಅವರ ಮಾಡಿದಂಥ ಒಂದು ಗಣನೀಯವಾದಂಥ ಒಂದು ಸೇವೆಯನ್ನು ವಿಶೇಷವಾಗಿ ನಾವು ಸ್ಮರಿಸಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಇವತ್ತು ಗುಣಮಟ್ಟದ ಒಂದು ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ವಿಶೇಷವಾದಂಥ ಕ್ರಮವನ್ನು ವಹಿಸ್ತಾ ಇದ್ದೇವೆ. ಕಳೆದ 18 ತಿಂಗಳ, ಈಗ ಮೊದಲು 30 ತಿಂಗಳ ಅವಧಿನಲ್ಲಿ 18 ತಿಂಗಳು ನಮ್ಮ ಆಡಳಿತ ಮಂಡಳಿ ಇತ್ತು. ತದನಂತರ 12 ತಿಂಗಳು ಬೇರೆಯವ್ರಿಗೆ ಅವಕಾಶ ಆಯಿತು. ಇನ್ನು 30 ತಿಂಗಳ ಅವಧಿನಲ್ಲಿ ನಾವು ಇವತ್ತು ಅಧ್ಯಕ್ಷರಾಗಿ 4 ತಿಂಗಳ ಆಡಳಿತ ನಡೆಸಿದ್ದೇವೆ. ಆ ಹಿಂದೆ 18 ತಿಂಗಳಲ್ಲಿ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಂದು ಪ್ರತಿಷ್ಠಿತ ಒಂದು ತಾಂತ್ರಿಕ ವಿದ್ಯಾಲಯವಾಗಿದೆ. ಹಿಂದೆ ವಾರ್ಷಿಕವಾಗಿ 700 ಜನ ಅಡ್ಮಿಷನ್ ಆಗ್ತಿದ್ದರು ವಿವಿಧ ಬ್ರ್ಯಾಂಚ್ಗಳಿಗೆ. ನಾವು ಹೊಸ ಬ್ರ್ಯಾಂಚ್ಗಳನ್ನು ಕೂಡ ತಂದು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, ಸೈಬರ್ ಸೆಕ್ಯುರಿಟಿ ಇರ್ಬೋದು, ಈ ಥರ ಬ್ರ್ಯಾಂಚ್ಗಳನ್ನು ತೆರೆಯೋದ್ರ ಮೂಲಕ
ಅದರಲ್ಲೂ ಮ್ಯಾನೇಜ್ಮೆಂಟ್ ಸೀಟ್ಗಳು ಸುಮಾರು 200ರಿಂದ 250 ಸೀಟ್ಗಳನ್ನು ನಮ್ಮ ಜನಾಂಗದ ಮಕ್ಕಳಿಗೆ ಅದು ಮೀಸಲಿರಿಸಿ ಕೊಡುವಂಥ ಕೆಲಸವನ್ನು ನಾವು ವಿಶೇಷವಾಗಿ ಮಾಡಿದ್ದೇವೆ. ಇವತ್ತು ಪೂಜ್ಯ ಶ್ರೀಗಳಾದಂಥ ನಿರ್ಮಲಾನಂದ ಶ್ರೀಗಳು ಒಂದು ಆಶೀರ್ವಾದ ಸಲಹೆ ಮಾರ್ಗದರ್ಶನದಲ್ಲಿ ನಮ್ಮ ಸಂಘದ ಬೆಳವಣಿಗೆ ಇವತ್ತು ಮೆಡಿಕಲ್ ಕಾಲೇಜಿನ ಒಂದು ಸೀಟುಗಳ ವಿಚಾರ ಇರ್ಬೋದು, ಯಾವ ರೀತಿ ಸಂಸ್ಥೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಅವ್ರ ಪೂರ್ಣ ಆಶೀರ್ವಾದವನ್ನು ಪೂರ್ಣ ಪ್ರಮಾಣದಲ್ಲಿ ನಮಗೆ ಮಾಡಿದ್ದಾರೆ. ಪೂಜ್ಯ ಶ್ರೀ ನಂಜುಂಡ ಶ್ರೀಗಳು ಕೂಡ ಆಗಿಂದಾಗೆ ನಮಗೆ ಸಲಹೆ ಮಾರ್ಗದರ್ಶನಗಳನ್ನು ಉನ್ನತ ಮಟ್ಟದಲ್ಲಿ ನೀಡಿದ್ದಾರೆ. ನಮಗೆ 100 UG ಸೀಟ್ಗಳು ಮತ್ತು 68 PG ಸೀಟ್ಗಳು ಅನುಮೋದನೆಯಾಗಿ ನಮ್ಮ ಒಂದು ವ್ಯವಸ್ಥೆಗೆ ಒಂದು ಗಟ್ಟಿತನಕ್ಕೆ ಇವತ್ತು ವಿಶೇಷವಾಗಿ ಅವಕಾಶ ಆಗಿದೆ. ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರನೂ ಕೂಡ ರೆಕಮೆಂಡ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ನೀಡಿದೆ. ನಮ್ಮ ಆರೋಗ್ಯ ಮತ್ತು ವೈದ್ಯಕೀಯ ಸಚಿವರಾದಂಥ ಸನ್ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸಹಕಾರ ಮಾಡಿದ್ದಾರೆ. ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಸಂಘದ ಒಂದು ಬೆಳವಣಿಗೆ ದೃಷ್ಟಿಯಿಂದ ಸಲಹೆ ಸಹಕಾರವನ್ನು ಕೂಡ ನೀಡ್ತಾ ಇದ್ದಾರೆ. ಏಕೆಂದರೆ ಸಂಘದಲ್ಲಿ ಹಣವನ್ನು ಇಟ್ಕೊಂಡ್ರೆ ಮಾತ್ರ ಸಾಲದು, ಜಮೀನುಗಳನ್ನು ಖರೀದಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಹೆಚ್ಚಿನ ಇದು ಮಾಡಿದರೆ ಮುಂದೆ ಸಂಘ ಇನ್ನೂ ಉನ್ನತ ಮಟ್ಟಿಗೆ ಬೆಳೀತದೆ ಅಂತ ಮಾರ್ಗದರ್ಶನ ಕೂಡ ನೀಡಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕ ಘನ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ಹಿಂದೆ BDAಗೆ ಕಟ್ಟಬೇಕಾಗಿರ್ತಕ್ಕಂಥ ಹಣ ಬಡ್ಡಿ ಸೇರಿ ಇವತ್ತು 100 ಕೋಟಿಗಿಂತಲೂ ಹೆಚ್ಚಾಗಿರುವಂಥ ಸನ್ನಿವೇಶದಲ್ಲಿ ಪೂರ್ಣ ಬಡ್ಡಿಯನ್ನು ವೇಅಪ್ ಮಾಡಿಕೊಡಿ ಅಂತ ಘನ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿಗಳ ಮೂಲಕ ನಾವು ಮನವಿ ಕೂಡ ಮಾಡಿದ್ದೇವೆ. ಅವರು ಸಹಮತ ಮಾಡಿದರೆ ಇದುವರೆಗೆ ಇನ್ನೂ ಕೂಡ ಅದು ಕಾರ್ಯರೂಪಕ್ಕೆ ತಂದಿಲ್ಲ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಮತ್ತೊಮ್ಮೆ ನಾನು ಮನವಿಯನ್ನು ಕೂಡ ಸಂಘದ ಹಿತದೃಷ್ಟಿಯಿಂದ ವಿಶೇಷವಾಗಿ ಮಾಡ್ತೇವೆ. ಇವತ್ತು ರಾಜ್ಯ ಒಕ್ಕಲಿಗರ ಸಂಘ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜಿಲ್ಲಾವಾರು ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಿ ಒಂದು ಕೇವಲ ಊಟದ ಖರ್ಚುಗಳನ್ನು ಪಡೆದು ಒಂದು ಉತ್ತಮ ಗುಣಮಟ್ಟದ ಹಾಸ್ಟೆಲ್ಗಳನ್ನು ನೀಡಿ ಒಂದು ಉತ್ತಮ ರೀತಿ ಅವರಿಗೆ ವಸತಿ ಸೌಲಭ್ಯವನ್ನು ಒದಗಿಸ್ತಕ್ಕಂಥದ್ದಕ್ಕೆ ಉತ್ತಮ ಆಹಾರವನ್ನು ನೀಡೋದ್ರ ಮೂಲಕ ಅವಕಾಶವನ್ನು ವಿಶೇಷವಾಗಿ ಕಲ್ಪಿಸಿದ್ದೇವೆ. ಕಳೆದ 15 ತಿಂಗಳ ಇದರಲ್ಲಿ ಮೊದಲನೇ ಸಂದರ್ಭದಲ್ಲಿ ಹಾಸನದಲ್ಲಿ ಸುಮಾರು 250 ವಿದ್ಯಾರ್ಥಿಗಳ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಇವತ್ತು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿದ್ದೇವೆ. ಮೈಸೂರಿನಲ್ಲಿ ಇವತ್ತು ಏನು 2ನೇ ಹಂತದಲ್ಲೂ ಕೂಡ ಅವಕಾಶ ಆಯಿತು. ಇವತ್ತು 3ನೇ ಹಂತದಲ್ಲಿ 7,70,00,000 ರೂಪಾಯಿ ವೆಚ್ಚದಲ್ಲಿ 300 ಜನ ವಿದ್ಯಾರ್ಥಿನಿಯರಿಗೆ ವಿಜಯನಗರದ ಒಂದು 2ನೇ ಹಂತದಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸ್ತಕ್ಕಂಥದ್ದಕ್ಕೆ ಈಗ ಟೆಂಡರ್ ಪೂರ್ಣಗೊಂಡು ಈಗಾಗಲೇ ಕಾಮಗಾರಿಯ ಕಾರ್ಯಾದೇಶವನ್ನು ನೀಡಿ ಕಾಮಗಾರಿಯನ್ನು ಇವತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವಕಾಶವನ್ನು ಮಾಡಿದ್ದೇವೆ. ಇವತ್ತು ಮೆಡಿಕಲ್ ಕಾಲೇಜಿಗೆ ಸಂಬಂಧಿಸಿದಂತೆ 100 UG ಸೀಟ್ಗಳು ಮತ್ತು 68 PG ಸೀಟ್ಗಳು ಹೆಚ್ಚಾಗಿರುವುದರಿಂದ ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚಿನ ಆದ್ಯತೆಯನ್ನು ನಾವು ವಿಶೇಷವಾಗಿ ನೀಡಬೇಕಾಗಿದೆ. ಬನಶಂಕರಿ ನಮ್ಮ ಮೆಡಿಕಲ್ ಕಾಲೇಜಿನ ಪಕ್ಕದಲ್ಲಿ ಇವತ್ತು 39 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 600 ಜನ ವಿದ್ಯಾರ್ಥಿಗಳಿಗೆ UG ಮತ್ತು PG ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ಹಾಸ್ಟೆಲನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಯನ್ನು ಪ್ರಾರಂಭಿಸಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಹಾಸ್ಪಿಟಲ್ ಕಿಮ್ಸ್ B ಬ್ಲಾಕ್ನಲ್ಲಿ 4 ಅಂತಸ್ತು ಕಟ್ಟಡ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿದ್ದೇವೆ. ಏಕೆಂದರೆ UG PG ಸೀಟ್ಗಳು ಹೆಚ್ಚುವರಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಹುಮುಖ್ಯವಾಗಿರ್ತದೆ. ಆ ಒಂದು ಮಾನ್ಯ ಪ್ರಿನ್ಸಿಪಾಲ್ ಮತ್ತು ಡೈರೆಕ್ಟ್ರುಗಳು ನಮ್ಮ HODಗಳ ಒಂದು ಇದ್ರ ಮೇರೆಗೆ NMCR ನಾರ್ಮ್ಸ್ಗೆ ಅನುಗುಣವಾಗಿ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕಾಗಿರೋದ್ರಿಂದ ಮುಂದಕ್ಕೆ ಇನ್ಸ್ಪೆಕ್ಷನಿಗೆ ಬರುವಂಥ ಸಂದರ್ಭಕ್ಕೆ ನಾವು ಇದನ್ನು ಜರೂರಾಗಿ ಮಾಡಲಿಕ್ಕೆ ಇದು ಅತ್ಯವಶ್ಯಕವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಮಿಟಿ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರ ಸಹಕಾರದಿಂದ ಪದಾಧಿಕಾರಿಗಳ ಸಹಕಾರದಿಂದ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ರೂಪಿಸಿದ್ದೇವೆ. ಸೋಮವಾರಪೇಟೆಯಲ್ಲಿ ಈಗ 4 ತಿಂಗಳ ಆಡಳಿತದಲ್ಲಿ ಸುಮಾರು 200 ಜನ ಸ್ಟೂಡೆಂಟ್ಸ್ಗೆ ಹೆಣ್ಮಕ್ಳಿಗೆ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಳೀಯ ನಮ್ಮ ರವೀಂದ್ರವರ ಒಂದು ಸೂಚನೆ ಮೇರೆಗೆ ಇವತ್ತು ಅವಕಾಶವನ್ನು ವಿಶೇಷವಾಗಿ ಕಲ್ಪಿಸಿದ್ದೇವೆ. ಚಿಕ್ಕಮಗಳೂರಲ್ಲೂ ಮಾನ್ಯ ಪೂರ್ಣೇಶ್ ಅವರ ಒಂದು ಕೋರಿಕೆ ಮೇರೆಗೆ ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 300 ಜನ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಲಿಕ್ಕೆ ಟೆಂಡರ್ ಪ್ರಕಟಣೆ ಮಾಡಿ ಕಾಮಗಾರಿ ಆದೇಶವನ್ನು ನೀಡ್ತಕ್ಕಂಥದ್ದಕ್ಕೆ ಗೊತ್ತಿದ್ದಾಗಿದೆ. ಇವತ್ತು ಬಹುಶಃ 2 ವರ್ಷದಿಂದ ನಮ್ಮ ಏನು VV ಪುರಂನ ಈ ಕಟ್ಟಡಗಳಿಗೆ BBMPಗೆ ಟ್ಯಾಕ್ಸನ್ನು ಪಾವತಿ ಮಾಡಿರಲಿಲ್ಲ. ಇವತ್ತು OTS ಆಧಾರದ ಮೇಲೆ ಇವತ್ತು 2 ವರ್ಷ ಬಾಕಿ ಇದ್ದಂಥ ಒಂದು ತೆರಿಗೆಯನ್ನು 94 ಲಕ್ಷ ರೂಪಾಯಿಯನ್ನು ಇವತ್ತು ತೆರಿಗೆ ಪಾವತಿ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಕ್ರಮವನ್ನು ವಹಿಸಿದ್ದೇವೆ.
ಇವತ್ತು ಕೆಂಗೇರಿ ಒಳಗೇರಳ್ಳಿನಲ್ಲಿ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸರ್ವೆ ನಂಬರ್ 99/1ರಲ್ಲಿ 1 ಎಕರೆ 37 ಗುಂಟೆ ಜಾಗವನ್ನು ಸರ್ಕಾರದಿಂದ ಮಂಜೂರಾತಿ ಮಾಡಿದ್ರು. ತುಂಬ ಕೋಟ್ಯಾನುಕೋಟಿ ಬೆಲೆ ಬಾಳುವಂಥ ಜಾಗ. ಅದನ್ನು ನಾವು ಆಡಳಿತಕ್ಕೆ ಬಂದ ಮೇಲೆ ಅದನ್ನು ಬಿ ಡಿ ಎಯಿಂದ ಖಾತೆ ಮಾಡಿಸ್ತಕ್ಕಂಥದ್ದಕ್ಕೆ ಕ್ರಮವನ್ನು ವಹಿಸಿದ್ದೇವೆ. ಅದೇ ರೀತಿ 10 ಗುಂಟೆ ಜಾಗ ಅದನ್ನು ಕೂಡ ಖಾತೆಯಾಗಿರಲಿಲ್ಲ, ಅದನ್ನು ಖಾತೆ ಮಾಡಲಿಕ್ಕೆ ಅವಕಾಶ ಮಾಡಿದ್ದೇವೆ. ಶ್ರೀಗಂಧ ಕಾವಲ್ನಲ್ಲಿ ಇವತ್ತು 10 ಎಕರೆ ಗ್ರ್ಯಾಂಟ್ ಜಮೀನಿಗೆ ಖಾತೆ ಆಗಿರಲಿಲ್ಲ, ಅದನ್ನು ಖಾತೆ ಮಾಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಗಿದೆ. ಇನ್ನೊಂದು ಸರ್ವೆ ನಂಬರ್ 130/10ರಲ್ಲಿ ಲೀಸ್ ಒಂದು ಲ್ಯಾಂಡ್ ಏನಿತ್ತು ಅದು 9 and 11 ಕಾಲಮ್ನಲ್ಲಿ ಸೇರಿರಲಿಲ್ಲ, ಸ್ವಾಧೀನ ಅನುಭವ. ಅದನ್ನು ಮಾನ್ಯ ತಹಶೀಲ್ದಾರ್ ACR ಗಮನಕ್ಕೆ ತಂದು ಅದನ್ನು ಕೂಡ ಇವತ್ತು ಇನ್ಕಾರ್ಪೊರೇಟ್ ಮಾಡಿಸುವಂಥ ಕೆಲಸ ಮಾಡಿದ್ದೇವೆ. ಅದ್ರ ಜೊತೆಗೆ ಇದಲ್ಲದಲ್ಲಿ 15 ಎಕರೆ ಲ್ಯಾಂಡು ನಮ್ಮ ಸುಪಾರತ್ತಲ್ಲೇ ಇದೆ. ಇಡೀ ಆ ಲ್ಯಾಂಡನ್ನು ಪೂರ್ಣ ಪ್ರಮಾಣದಲ್ಲಿ ಶ್ರೀಗಂಧ ಲ್ಯಾಂಡನ್ನು ಹದ್ದುಬಸ್ತು ನಿಗದಿ ಮಾಡ್ತಕ್ಕಂಥದ್ದಕ್ಕೆ ಸರ್ವೆ ಕಾರ್ಯದ ಮೂಲಕ ಮಾಡಿ ಇದು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಆಸ್ತಿ ಅಂತಕ್ಕಂಥದ್ದನ್ನು ದೃಢೀಕರಿಸ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಪ್ರಪ್ರಥಮವಾಗಿ ನಾವು ಸಂದರ್ಭದಲ್ಲಿ 18 ತಿಂಗಳ ಆಡಳಿತದಲ್ಲಿ ಇವತ್ತು ಮಂಡ್ಯದಲ್ಲಿ ಹೊಸ ನರ್ಸಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿಸಿದ್ದೇವೆ. ಅದೇ ರೀತಿ ಶ್ರೀಗಂಧ ಕಾವಲ್ನಲ್ಲಿ ಹೊಸ ನರ್ಸಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿಸಿದ್ದೇವೆ. ಅಲೈಡ್ ಕೋರ್ಸಸ್ ಕಾಲೇಜನ್ನು ಪ್ರಾರಂಭ ಮಾಡಿಸಿದ್ದೇವೆ. ಈ ಥರ ಹೊಸ ಕಾಲೇಜುಗಳನ್ನು ತೆರೀತಕ್ಕಂಥದ್ದಕ್ಕೆ ಆದ್ಯತೆ ನೀಡಿದ್ದೇವೆ. ಈಗಾಗಲೇ 1 ಎಕರೆ 37 ಗುಂಟೆ ಒಳಗೇರಳ್ಳಿ ಜಾಗ ಏನಿದೆ ಅಲ್ಲಿ ಹೊಸ BIT 2 ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನು ಒಂದು ಪ್ರಾರಂಭ ಮಾಡೋ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದೇವೆ. ಈ ಜೊತೆಗೆ ಈ ಹಿಂದೆ ಸುಮಾರು 12 ತಿಂಗಳಲ್ಲಿ ಜೈಮುತ್ತು ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ನಿರ್ವಹಿಸಿದರು. ಆ ಒಂದು ಆಡಳಿತ ಮಂಡಳಿ ಕೂಡ ಈ ಒಂದು ಎಲ್ಲ ಮೂಲಭೂತ ಸೌಕರ್ಯಗಳ ಒಂದು ವಿಚಾರವಾಗಿ ಅವರು ಕೂಡ ಟೆಂಡರ್ಗಳನ್ನು ಕರಿತಕ್ಕಂಥ ಒಂದು ಅವಕಾಶವನ್ನು ಹಾಸ್ಪಿಟಲ್ಲು ಮತ್ತು ಇದು ದೃಷ್ಟಿಯಿಂದ ಮಾಡಿದರು. ಅವನ್ನು ಅತಿ ಜರೂರಾಗಿ ಕಾರ್ಯಾದೇಶವನ್ನು ಮಾಡಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ತಕ್ಕಂಥದ್ದಕ್ಕೆ ನಾವು ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇವತ್ತು ನಮ್ಮ ಹಾಸ್ಪಿಟಲ್ ಇವತ್ತು ಉನ್ನತೀಕರಣಕ್ಕೆ ನಮ್ಮ ರಘುಗೌಡ ಅಧ್ಯಕ್ಷರಾಗಿ ಎಲ್ಲ ಅವಕಾಶ ಆಗಿದೆ. ಉಪಾಧ್ಯಕ್ಷರು R ಪ್ರಕಾಶ್ ಅವರಿದ್ದಾರೆ, ಇನ್ನು ರಾಘವೇಂದ್ರ ಇದ್ದಾರೆ, ಖಜಾಂಚಿಗಳು ಸನ್ಮಾನ್ಯ ಉಮಾಪತಿ ಗೌಡರಿದ್ದಾರೆ. ಇವತ್ತು ನಮ್ಮ NMC ವಿಚಾರದಲ್ಲಿ ನಮ್ಮ NMC ಕೋಆರ್ಡಿನೇಟ್ರು ಅಧ್ಯಕ್ಷರಾಗಿ ಜನಪ್ರಿಯ ವೈದ್ಯರಾದಂಥ ನಮ್ಮ ಡಾಕ್ಟರ್ ರಮೇಶ್ ರವರ ಪಾತ್ರ ಬಹುಮುಖ್ಯವಾಗಿದೆ. ಅದೇ ರೀತಿ ಕಿಮ್ಸ್ ಚೇರ್ಮನ್ನ ಹಿರಿಯರಾದಂಥ ಅಧ್ಯಕ್ಷರಾದಂಥ ಡಾಕ್ಟರ್ ರಂಜನಪ್ಪ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯರ ಪೂರ್ಣ ಪ್ರಮಾಣದ ಸಹಕಾರ ಒಂದು ಎಲ್ಲ ಬೆಂಬಲದೊಂದಿಗೆ ಇವೆಲ್ಲ ಮಾತು ಕಾರ್ಯಗಳನ್ನು ಸಾಧನೆ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ವಿಶೇಷವಾಗಿ ಮಾಡಿದ್ದೇವೆ. ವಿಶೇಷವಾಗಿ ಹೇಳಿ ಇನ್ನು ಮುಂದಕ್ಕೆ ಹಲವಾರು ಆಲೋಚನೆಗಳನ್ನು ಇಟ್ಕೊಂಡು ದೂರದೃಷ್ಟಿಯ ಒಂದು ಕಲ್ಪನೆಗಳನ್ನು ಇಟ್ಕೊಂಡು ಈ ಒಂದು ಸಂಘವನ್ನು ಉನ್ನತ ಮಟ್ಟಿಗೆ ಬೆಳೆಸುವಂಥ ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದೇವೆ. ಕೆಂಪೇಗೌಡ ದಿನಾಚರಣೆಯನ್ನು ಇವತ್ತು ಸಂಘದ ಮೂಲಕ ಅಧಿಕೃತವಾಗಿ ಆಚರಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿ ಎಲ್ಲ ಜಿಲ್ಲೆಗಳಿಗೆ ತಲಾ ಪ್ರತಿ ವರ್ಷ 50,000, ಪ್ರತಿ ತಾಲೂಕುಗಳಿಗೆ ಸಮುದಾಯ ಇರ್ತಕ್ಕಂಥದ್ದು 56-58 ತಾಲೂಕುಗಳಿಗೆ ತಲಾ 25,000 ಕೊಡುವಂಥ ಕಾರ್ಯಕ್ರಮ ಇವತ್ತು ಕೇಂದ್ರ ಸಂಘದ ಒಂದು ವ್ಯಾಪ್ತಿನಲ್ಲಿ ಸುಮಾರು ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ನಮ್ಮ ಸಮಾಜದ ಗಣ್ಯ ನಾಯಕರನ್ನು ಆಹ್ವಾನಿಸಿ ಮಾಡುವಂಥ ಒಂದು ಪ್ರತೀತಿಯನ್ನು ಕೂಡ ಹಿಂದೆ ಮೊದಲು ಅಧ್ಯಕ್ಷರಾಗಿದ್ದಾಗ ಅವಕಾಶವನ್ನು ಮಾಡೋದು, ಅದನ್ನು ಮುಂದುವರಿಸ್ಕೊಡುವಂಥ ಕೆಲಸನ ಇವತ್ತು ವಿಶೇಷವಾಗಿ ಬಂದಿದೆ. ಇಲ್ಲಿ 35 ಸಮಿತಿ ಸದಸ್ಯರಿರ್ತಕ್ಕಂಥ ಒಂದು ಸಮಿತಿ ಆಯಾ ಕಾಲಘಟ್ಟಗಳಲ್ಲಿ ಅವರವರ ಅವಧಿಗಳಲ್ಲಿ ಒಂದು ಸಂಘದ ಬೆಳವಣಿಗೆಗೆ ಅವರುಗಳು ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇವತ್ತು ಹಾಸ್ಪಿಟಲ್ಲು ತುಂಬ ನಮಗೆ ಹಾಸ್ಪಿಟಲ್ ಬಹುಮುಖ್ಯವಾದಂಥ ಈಗೆಲ್ಲ ಬಡವರು ಮಧ್ಯಮ ವರ್ಗದವ್ರು ಬರ್ತಕ್ಕಂಥ ಒಂದು ವ್ಯವಸ್ಥೆ. ಅದರಲ್ಲೂ ಕೂಡ ನಮ್ಮ UG PG ಸೀಟ್ಗಳು ಆಗಬೇಕಾದ್ರೆ ನಮ್ಮ ಸಲಹೆ ಸೂಚನೆ ಮೇರೆಗೆ ನಮ್ಮ ಡಾಕ್ಟರ್ ರಮೇಶ್ರವರು, ನಮ್ಮ ಡಾಕ್ಟರ್ ಭಗವಾನ್ ಅವರು, ರಾಮಚಂದ್ರರವರು, ಅಂಜನಪ್ಪನವರು ಎಲ್ಲ ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಚ್ಚು ಪ್ರವಾಸ ಮಾಡಿ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ನೀಡೋದ್ರ ಮೂಲಕ ಒಂದು ಜವಾಬ್ದಾರಿಯುತವಾದಂಥ ಒಂದು ಸೇವೆಯನ್ನು ನಮ್ಮ ಪದಾಧಿಕಾರಿಗಳೆಲ್ಲ ಸಹಕಾರದೊಂದಿಗೆ ಮಾಡಿದ್ದೇವೆ. ಇಲ್ಲಿ ಆರ್ಥಿಕ ಶಿಸ್ತನ್ನು ತರ್ತಕ್ಕಂಥದ್ದು ಕೂಡ ಆದ್ಯತೆ ಮಾಡಿದ್ವಿ. ಪ್ರತಿ ತಿಂಗಳು ಎಲ್ಲ ಆನ್ಲೈನ್ನಲ್ಲಿ ಒಂದು ಎಂಪ್ಲಾಯೀಸ್ಗೆ 30ನೇ ತಾರೀಕು ಒಳಗಡೆ ಸ್ಯಾಲ್ರಿ ಹೋಗುವಂಥ ವ್ಯವಸ್ಥೆ ಮಾಡಿದೆ. ಇವತ್ತು ಆರ್ಥಿಕ ಶಿಸ್ತಿನ ವಿಚಾರದಲ್ಲಿ ಮಾನ್ಯ ನಮ್ಮ ಕಾರ್ಯದರ್ಶಿಗಳು ದೇವರಾಜರವರು, ಖಜಾಂಚಿಗಳಾದಂಥ ನಮ್ಮ ಉಮಾಪತಿ ಗೌಡರು, ಉಪಾಧ್ಯಕ್ಷರು ಪ್ರಕಾಶ್ ಅವರಿದ್ದಾರೆ, ಅದೇ ರೀತಿ ರಾಘವೇಂದ್ರ ಇದ್ದಾರೆ, ಹಾಗೂ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಗೌರ್ನಿಂಗ್ ಕೌನ್ಸಿಲ್ ಚೇರ್ಮನ್ಗಳು ಮಾಡಿದ್ದೇವೆ. ಅವರವ್ರುಗಳು ಕೂಡ ಅವರ ಹಂತದಲ್ಲಿ ಜವಾಬ್ದಾರಿಯುತ ಕೆಲಸ ಮಾಡ್ತಿದ್ದಾರೆ. ಇವತ್ತು ನರ್ಸಿಂಗ್ ಕಾಲೇಜು 100 ಸೀಟ್ ಇದೆ, ಅದನ್ನು ಕೂಡ ಇವತ್ತು 250ಕ್ಕೆ 100 + 150
250 ಸೀಟಿಗೆ ಹೆಚ್ಚುವರಿ ಆಗಲಿಕ್ಕೆ ಈಗಾಗಲೇ ಇನ್ಸ್ಪೆಕ್ಷನ್ ಕೂಡ ವಿಶೇಷವಾಗಿ ಆಗ್ತಿದೆ. ಕೆಂಪೇಗೌಡ ಆಸ್ಪತ್ರೆಯ ಒಂದು ಅಭಿವೃದ್ಧಿಗೆ ಹೆಚ್ಚಿನ ರೀತಿ ನಾವು ಇವತ್ತು ಕಾಯಕಲ್ಪವನ್ನು ಮಾಡಿದ್ದೇವೆ. ಸುಮಾರು 20 ಕೋಟಿಗಿಂತ ಹೆಚ್ಚು ಹಣದಲ್ಲಿ ಅತ್ಯಾಧುನಿಕ ಒಂದು ಯಂತ್ರೋಪಕರಣಗಳನ್ನು, ಸಲಕರಣೆಗಳನ್ನು ಒಂದು ರೋಗಿಗಳ ದೃಷ್ಟಿಯಿಂದ, ಆಸ್ಪತ್ರೆ ದೃಷ್ಟಿಯಿಂದ ಈಗ ಒಂದು ಟೆಂಡರ್ ಅನ್ನೋ ಪ್ರಕ್ರಿಯೆ ಮೂಲಕ ಖರೀದಿಸ್ತಕ್ಕಂಥದ್ದಕ್ಕೂ ಕೂಡ ಕಾರ್ಯಕ್ರಮವನ್ನು ವಿಶೇಷವಾಗಿ ರೂಪಿಸಿದ್ದೇವೆ. ನಮ್ಮ ರಘುಗೌಡ ಅಧ್ಯಕ್ಷರು 4.25 ತಿಂಗಳ ಅವಧಿಯಲ್ಲಿ ನಮ್ಮ ಪದಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಉತ್ತಮ ರೀತಿ ಸೇವೆಯನ್ನು ಮಾಡಿದ್ದಾರೆ. ಈ ಹಿಂದೆ ಎನ್ ಬಾಲಕೃಷ್ಣ ಅವರು ಕೂಡ ಈ ಒಂದು ಕೆಂಪೇಗೌಡ ಆಸ್ಪತ್ರೆ ಅಧ್ಯಕ್ಷರಾಗಿ ತುಂಬ ಬದಲಾವಣೆಗಳಿಗೆ ಇಂದಿನ ಆಡಳಿತ ಮಂಡಳಿಯೂ ಕೂಡ ತುಂಬ ಒಂದು ಹಿಂದೆ ಜೈಮೂತ್ ಅವರು ಇದ್ದರು, ಹನುಮಂತಯ್ಯನವರು ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲೂ ಕೂಡ ಉತ್ತಮವಾದಂಥ ಒಂದು ಸೇವೆಯನ್ನು ಎಲ್ಲರ ಒಂದು ಸಹಕಾರದಿಂದ ಕಾರ್ಯದರ್ಶಿಗಳು, ಹಿಂದೆ ನಮ್ಮ ಜೈಮೂತ್ ಅವರು ಪ್ರಧಾನ ಕಾರ್ಯದರ್ಶಿಗಳಿದ್ದಂಥ ಸಂದರ್ಭದಲ್ಲಿ ಒಂದು ಉತ್ತಮವಾದಂಥ ಒಂದು ಸೇವೆಯನ್ನು ಜನರ ಮಧ್ಯೆ ಆಡಳಿತಾತ್ಮಕ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಒಟ್ಟಾರೆ ನಾನು 35 ಜನ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರುಗಳು ಇವೆಲ್ಲ ಬೆಳವಣಿಗೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಪದಾಧಿಕಾರಿಗಳಾದಿಯಾಗಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಸಾಧ್ಯ ಆಗಿದೆ. ಅದಕ್ಕೆ ಇದರಲ್ಲಿ ನಾನು ಅನ್ನತಕ್ಕಂಥ ಮಾತಲ್ಲ, ನಾವು ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ. ಮುಂದಕ್ಕೆ ಈ ಒಂದು ಸಂಘವನ್ನು, ಪೂರ್ವಿಕರು ಕಟ್ಟಿರ್ತಕ್ಕಂಥ ಈ ಒಂದು ಸಂಘವನ್ನು, KH ರಾಮಯ್ಯನವರು ಒಂದು ಅಡಿಪಾಯ ಹಾಕಿರ್ತಕ್ಕಂಥ ಒಂದು ಸಂಘವನ್ನು ಇನ್ನು ಉನ್ನತ ಮಟ್ಟಕ್ಕೆ ಬೆಳೆಸ್ತಕ್ಕಂಥದ್ದಕ್ಕೆ ಎಲ್ಲ ಪರಮಪೂಜ್ಯ ಶ್ರೀಗಳ ಆಶೀರ್ವಾದ, ಮಾರ್ಗದರ್ಶನ, ಸಮಾಜದ ಅಗ್ರಗಣ್ಯ ನಾಯಕರುಗಳ ಆಶೀರ್ವಾದ, ಪೂಜ್ಯ ದೇವೇಗೌಡರ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ಬೆಳೆಸ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲೂ ಕೂಡ ಕಾಯ ವಾಚ ಮನಸ ಎಲ್ಲರೂ ಕೂಡ ಪದಾಧಿಕಾರಿಗಳು, ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮಾಡ್ತೇವೆ. ಜೊತೆಗೆ ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲ ಇನ್ಸ್ಟಿಟ್ಯೂಷನ್ಗಳ ಮುಖ್ಯಸ್ಥರುಗಳು, ಅದೇ ರೀತಿ ಸಿಬ್ಬಂದಿ ವರ್ಗ, ಬೋಧಕೇತರ ಸಿಬ್ಬಂದಿ ವರ್ಗಕ್ಕೂ ಕೂಡ ಇವತ್ತಿನ ಬೆಳವಣಿಗೆಗೆ, ಇವತ್ತಿನ ಅಭಿವೃದ್ಧಿಗೆ ಅವರ ಸಹಕಾರಕ್ಕೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.